ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 19ನೇ ಕಂತು ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಒಟ್ಟು 16 ಜಿಲ್ಲೆಯವರೆಗೆ ಬಿಡುಗಡೆ ಆಗ್ತಾ ಇದೆಯಂತೆ. ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಈಗಾಗಲೇ 19ನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು, ಆಗಲೇ ಹಣ ಜಮೆ ಕೂಡ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ವಿತ್ ಪ್ರೂಫ್ ನಾನು ಇನ್ಫಾರ್ಮೇಷನ್ ಹಾಕಿದ್ದೆ. ಅಮೌಂಟ್ ನಿನ್ನೆನೇ ಕ್ರೆಡಿಟ್ ಆಗಿರೋದು. ಇವತ್ತು ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾವ್ಯಾವ ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಮತ್ತು ಬೇರೆ ಜಿಲ್ಲೆಯವರಿಗೆ ಯಾಕೆ ಲೇಟು, ಯಾವಾಗ ಬರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ವಿಡಿಯೋನ ಕಂಪ್ಲೀಟ್ ನೋಡದೆ ಅರ್ಧ ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಇದ್ರೇ ನಾನು ತಿಳಿಸ್ಕೊಡ್ತೀನಿ. 19ನೇ ಕಂತಿನ ಹಣ ಕೂಡ ಹೌದು ಮೊನ್ನೆಯಿಂದನೇ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. 22ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂದಿದೆ, 23ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂದಿದೆ. ಇವತ್ತು ಕೂಡ ಸ್ವಲ್ಪ ಜನಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ 19ನೇ ಕಂತಿನ ಹಣ ಪ್ರತಿ ಸಲ ಬರ್ತಾ ಇತ್ತು ಗೊತ್ತಾ, ಒಂದೇ ದಿನ ಲಕ್ಷಾಂತರ ಜನಕ್ಕೆ ಆ ರೀತಿಯಾಗಿ ಬರ್ತಿಲ್ಲ. ಸ್ವಲ್ಪ ಜನಕ್ಕೆ ಬರ್ತಾ ಇದೆ. 5,000 ಜನಕ್ಕೋ 10,000 ಜನಕ್ಕೋ ಅಥವಾ 1,00,000 ಜನಕ್ಕಷ್ಟೇ ಹಣ ಬಿಡುಗಡೆನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದನೇ ಹಣ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾರೆ. ಬಟ್ ಅಮೌಂಟ್ ಬಿಡುಗಡೆ ಆಗಿರೋದು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ನೋಡಿ, ಜನಗಳ ಖಾತೆಗೆ ಬಂದಿರೋದು. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ 19ನೇ ಕಂತಿನ ಹಣ ಜಸ್ಟ್ ಬಂದಿದೆ ಅಂತ. ಹಾಗೆ ಇದರಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ 2,000 ರೂಪಾಯಿ ಕ್ರೆಡಿಟ್ ಆಗಿದೆ 22/4ನೇ ತಿಂಗಳಲ್ಲಿ, ಅಂದರೆ ಮೊನ್ನೆ ಅಮೌಂಟು ಕ್ರೆಡಿಟ್ ಆಗಿದೆ. ಹುಬ್ಳಿ ಅವರು ನಮಗೆ ಜಸ್ಟ್ ಅಮೌಂಟ್ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ನಮಗೆ 19ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತು ಕೆಲವರು ವಿಜಯಪುರ ಜಿಲ್ಲೆಯವರು ಕೂಡ ನಮಗೆ ಅಮೌಂಟ್ ಬಂದಿದೆ ಅಂತ ಹಾಕಿದ್ದಾರೆ. ಇನ್ನು ಖಾತೆಗೆ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕ್ಬಿಡ್ತೀನಿ. ಅದು ಹೆಂಗಿರುತ್ತೆ ಅಂತ ಒಂದ್ಸಲ ನೋಡ್ಕೊಬಿಡಿ, ಗೊತ್ತಾಗ್ಬಿಡುತ್ತೆ. ನೋಡಿ, ಮೈಸೂರು ಸಿಟಿಗೆ ನಿನ್ನೆ 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಗೃಹಲಕ್ಷ್ಮಿ ಅಂತ ಕೂಡ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಮೆನ್ಷನ್ ಆಗಿದೆ. ಟೈಮ್ ಕೂಡ ನೀವು ನೋಡ್ಕೋಬಹುದು. ಹಾಗೆ ಇವತ್ತು ಒಟ್ಟು 16 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಹಾವೇರಿ, ಬಿಜಾಪುರ, ಹುಬ್ಬಳ್ಳಿ, ಮೈಸೂರು ಆದಮೇಲೆ ವಿಜಯನಗರ, ಅದಾದ ನಂತರ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಬಾಗಲಕೋಟೆ, ಧಾರವಾಡ, ಗದಗ ಮತ್ತು ಕಲಬುರಗಿ. ಈ 16 ಜಿಲ್ಲೆಯವರಿಗೆ ಮಧ್ಯಾಹ್ನ 3 ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ನೋಡಿ, ರಾಜ್ಯ ಸರ್ಕಾರ ಪ್ರತಿ ಸಲ ಕೂಡ ಹಣನ ಒಂದಷ್ಟು ಲಕ್ಷ ಜನಕ್ಕೆ ಹಾಕ್ತಾಯಿದ್ರು, 10 ಲಕ್ಷ ಜನಕ್ಕೆ, 15 ಲಕ್ಷ ಜನಕ್ಕೆ. ಬಟ್ ಈ ಸಲ ಮಾತ್ರ ಕಡಿಮೆ ಪರ್ಸೆಂಟ್ ಜನಕ್ಕೆ, ಅಬ್ಬಬ್ಬ ಅಂದರೆ 1 ಲಕ್ಷ ಜನರಿಗೆ ಒಂದು ದಿನ ಹಣ ಬಂದರೆ ಜಾಸ್ತಿ, ಅಷ್ಟು ಕಡಿಮೆಯಾಗಿ ಹಣನ ಹಾಕ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆದರೂ ಕೂಡ ಅಮೌಂಟ್ ಬರುತ್ತೆ. ಏನಾದರೂ ಟೆಕ್ನಿಕಲ್ ರೀಸನ್ ಇರಬಹುದು, ಅದಕ್ಕೆ ಹಣ ಬರೋದು ಲೇಟ್ ಆಗ್ತಾ ಇದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಹಣ ಬಿಡುಗಡೆ ಆಗಿದೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕೂಡ ಹಣ ಹೋಗಿದೆ. ಅಲ್ಲಿಂದ ಕೂಡ ಹಣ ಬಿಡುಗಡೆ ಆಗಿದೆ. ಬಟ್ ಮಹಿಳೆಯರ ಖಾತೆಗೆ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಾಗ್ಬಿಟ್ಟು ಕರೆಕ್ಟ್ ಟೈಮ್ಗೆ ಎಲ್ರಿಗೂ ಹಣ ಹೋಗ್ತಾ ಇಲ್ಲ. ಅದೇನೇ ಇದ್ರೂ ಇಶ್ಯೂ ಕ್ಲಿಯರ್ ಮಾಡ್ತೀವಿ ಅಂತ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯವರು ತಿಳಿಸಿದ್ದಾರೆ. ಹಣ ಹೋಗೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನು ಸರಿ ಮಾಡ್ತೀವಿ. ಆದಷ್ಟು ಬೇಗ ಎಲ್ಲ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕೋದಕ್ಕೆ ನಾವು ಶುರು ಮಾಡ್ತೀವಿ. ಈಗಾಗಲೇ 19ನೇ ಕಂತಿನ ಹಣ ಶುರು ಮಾಡಿದ್ದೀವಿ. ಬಟ್ ಸ್ವಲ್ಪ ತಾಂತ್ರಿಕ ರೀಸನ್ಸ್ಗಳಿಂದ ಹಣ ಹೋಗ್ತಾ ಇಲ್ಲ. ವಿತಿನ್ 1 ವೀಕಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ. ಪ್ರತಿದಿನ ಕೂಡ ಸಾಕಷ್ಟು ಜನದ್ದು ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಿರೋದ್ರಿಂದ 1 ವಾರದ ಒಳಗಡೆ ನಿಮಗೆ ಹಣ ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಹಣ ಬಂದಿಲ್ಲ ಅಂದರೆ ನೀವೇನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಕಡೆಯಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಆದಷ್ಟು ಬೇಗ ಅದನ್ನು ನಿಮಗೆ ಸರಿಪಡಿಸ್ಬಿಡ್ತಾರೆ. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಏಪ್ರಿಲ್ ಎಂಡಿಂಗ್ ಒಳಗಡೆ, ಏಪ್ರಿಲ್ 30ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಫುಲ್ಲು ಕೂಡ ಕ್ಲಿಯರ್ ಮಾಡ್ತಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ, ನಮಗೆ ಹಣ ಬಂದಿಲ್ಲ ಅಂತ ಏನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೂ ಬಂದಿಲ್ಲ, ಇವರೇನೋ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ವಿತ್ ಪ್ರೂಫ್ ನಾನು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಮಧ್ಯಾಹ್ನ 3 ಗಂಟೆ ನಂತರ ಅಥವಾ 5 ಗಂಟೆ ನಂತರ ಉಳಿದಂತಹ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೇನು ಹೇಳಿದ್ದೀನಿ 16 ಜಿಲ್ಲೆಯವರಿಗೆ ಅವ್ರದ್ದು ಏನು ಟೆಕ್ನಿಕಲ್ ರೀಸನ್ ಆಗಿದೆ ಅದನ್ನೆಲ್ಲ ಕೂಡ ಎರರ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡ್ತಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಗೃಹಲಕ್ಷ್ಮಿ ರಿಲೇಟೆಡು. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದಿಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.